राज्य सरकारची वाढती लोकप्रियता भाजप नेत्यांना सहन होत नसल्याने ते अनावश्यक अपप्रचार करत असून समाजातील सांप्रदायिक सौहार्द बिघडवण्याचा प्रयत्न करत आहेत असा आरोप महिला व बालविकास मंत्री तसेच उडुपी जिल्ह्याच्या पालकमंत्री लक्ष्मी हेब्बाळकर यांनी केला। नीरे ग्रामपंचायतीच्या नवीन इमारतीचे उद्घाटन केल्यानंतर पत्रकारांशी बोलताना त्यांनी सांगितले की सरकारला हिंदू विरोधी म्हणून दाखवण्याचा प्रयत्न होत आहे। सरकार विरोधात आरोप करण्यासाठी विरोधकांकडे दुसरा मुद्दाच नाही। राज्य सरकार पडेल हमी योजनाच राबवल्या जाणार नाहीत किंवा राबवल्या तरी 4 महिन्यात थांबवल्या जातील असा अपप्रचार करण्यात आला। परंतु प्रत्यक्षात राज्यातील जनतेसाठी आमच्या सरकारने भरपूर सुविधा दिल्या आहेत। हेच भाजप नेत्यांना सहन न झाल्याने ते उगाच अपप्रचार करत असल्याचं त्या म्हणाल्या। ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ವೀರಗಾಮಕ್ಕೆ ಮಹಾಲಕ್ಷ್ಮಿಯಾಗಿ ಆಗಮಿಸಿದ್ದಾರೆ। ಅವರಿಗೆ ಈಗಾಗಲೇ ಎಲ್ಲ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸಿ ಸಭಾ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ। ಅವರ ಜೊತೆ ಎಲ್ಲ ರಾಜ್ಯದ ಗಣ್ಯರು ಕೂಡ ಸೇರಿಕೊಂಡಿದ್ದಾರೆ। ಹಾಗೆಯೇ ಈ ಒಂದು ಸಹಕರಿಸಿರುವಂತಹ ಎಲ್ಲ ವಿಚಾರದಲ್ಲೂ ಸಹಕರಿಸಿರುವಂತಹ ವಿಶೇಷ ಆಹ್ವಾನಿತರು ನೀಡಿದ್ದಾರೆ, ದಾನಿಗಳು ಕೂಡ ನೀಡಿದ್ದಾರೆ। ಸಭಾ ಕಾರ್ಯಕ್ರಮ ಇದೀಗ ಮಹಿಳೆ ಪೊಲೀಸ್ ಮಹಿಳೆಯರಿಗೆ ಎಲ್ಲ ಅಧಿಕಾರಿಗಳನ್ನ ಅಧ್ಯಕ್ಷರು ಹಾಗೂ ಸದಸ್ಯರು ಕೂಡ ವೇದಿಕೆಗೆ ಬರಮಾಡಿರಬೇಕು। ಎಲ್ಲರೂ ವೇದಿಕೆಗೆ ಬರುವಂತಹ ಎಲ್ಲ ಗಣ್ಯರನ್ನ ನಾವೆಲ್ಲ ಗ್ರಾಮದ ಮೂಲಕವನ್ನು ಸ್ವಾಗತಿಸಬೇಕಾಗಿದೆ। ಎಲ್ಲ ಗ್ರಾಮಸ್ಥರಲ್ಲಿ ಅದರ ಜೊತೆಯಲ್ಲಿ ಟ್ರೈನಿಂಗ್ ಕೂಡ ಅವರು ಹೊಂದಿರುತ್ತಾರೆ। ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಸಂಖ್ಯೆಯಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಜಾತ್ರೆಗಳಲ್ಲಿ ಮನೆಯಲ್ಲಿ ದೌರ್ಜನ್ಯಗಳು ಅನೇಕ ಬೇರೆ ರೀತಿಯಾದಂಥ ದೌರ್ಜನ್ಯಗಳು, ಅನ್ಯಾಯಗಳಾಗ್ತಾ ಇರ್ತವೆ। ಅವರು ಕೂಡ ನಮ್ಮ ಅಕ್ಕ ಪಡೆಯ ಸಹಾಯವನ್ನು ತುರಂತಾಗಿ ಅವರಿಗೆ ಸಹಾಯ ಮಾಡುವಂತ ಘಟನೆಯನ್ನು ಜೋಡಿಸಿಕೊಂಡು ಸರ್ಕಾರವನ್ನು ಹಿಂದೂ ವಿರೋಧಿ ಅಂತ ಬಿಂಬಿಸುವ ಪ್ರಯತ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ನೋಡಿ। ಒಂದು ಮಾತು, ಈ ಸರ್ಕಾರದ ವಿರುದ್ಧವಾಗಿ ಆರೋಪವನ್ನು ಮಾಡಿ ಅವರಿಗೆ ಬೇರೆ ಏನು ಕಾರ್ಯಗಳು ಅವರಿಗೆ, ಯಾಕಂತಂದ್ರೆ ಸರ್ಕಾರ ಬಂದಾಗಿನಿಂದ ಬೀಳುತ್ತೆ ಅಂತ ಹೇಳ್ತಾ ಇದ್ರು। 136 ಜನ ಗೆದ್ದು ಬಂದಾಗಿನಿಂದ ಈ ಸರ್ಕಾರ ಬೀಳುತ್ತೆ ಅಂತ ಹೇಳ್ತಾ ಇದ್ರು। ಅದು ಸಾಧ್ಯ ಆಗಲಿಲ್ಲ। ಗ್ಯಾರಂಟಿ ಮಾಡೋದಿಲ್ಲ, ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋದಿಲ್ಲ ಅಂತ ಹೇಳಿದ್ರು, ಅದನ್ನು ಮಾಡಿದ್ವಿ। 4 ತಿಂಗಳ ನಡೆಸ್ತಾರೆ ಅಂತ ಹೇಳಿದ್ರು, ಅದನ್ನು ನಡೆಸಿ ತೋರಿಸಿದ್ವಿ। 15 ಜನ 20 ಜನ ಆಪರೇಷನ್ ಕಮಲ ಅಂತ ಅಂದ್ರೆ ಇವ್ರಿಗೆ ಆರೋಪ ಮಾಡೋದ್ರಲ್ಲಿ ಏನು ಉಳಿದಿಲ್ಲ। ಎಲ್ಲ ರೀತಿಯಾದಂಥ ಅನುಕೂಲಗಳನ್ನ ರಾಜ್ಯದ ಜನತೆಗೆ ನಾವು ಮಾಡ್ತೇವೆ। ಸೊ ಮುಂಚೆಯಿಂದಲೂ ಇವ್ರದ್ದೊಂದು ಅಜೆಂಡಾ ಕೋಮು ಸೌಹಾರ್ದತೆಯಲ್ಲಿ ಕೆಲಸ ಮಾಡುವಂಥದ್ದು। ಈ ಘಟನೆಗಳನ್ನ ನಾವು ಹೇಳೋದು, ಲಾನ್ನ ಯಾರು ಕೈಯಲ್ಲಿ ತೆಗೆದುಕೊಳ್ಬಾರ್ದು ಯಾವುದೇ ಸಮಾಜದಲ್ಲಿ, ಅದನ್ನು ನಾವು ಖಂಡಿಸ್ತೀವಿ। ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿರುವಂಥದ್ದು, ಮತ್ತು ನಾನು ಇನ್ನೊಂದು ಜನ್ಮದಲ್ಲಿ ಮುಸಲ್ಮಾನ ಹುಡ್ತೇನೆ ಹಾಗೆ ಹುಡ್ತೇನೆ ಅಂತ ಶಾಸಕರೇ ಹೇಳುವಂಥದ್ದು ಮುಜುಗರ ತರ್ತಾ ಇಲ್ಲ। ನೋಡಿ, ಒಂದು ಮಾತನ್ನ ಹೇಳ್ತೀನಿ, ನಾವು ಯಾವುದೇ ಸಮಾಜದಲ್ಲಿ ನಾವು ಇದನ್ನು ಮಾಡಿದ್ರು ಕೂಡ ನಾವು ಅಣ್ಣ ಸಮಾಜವನ್ನು ಪ್ರೀತಿಸುವಂಥವ್ರಾಗಿರ್ಬೇಕು। ಅದನ್ನು ನಮ್ಮ ಸಂಸ್ಕೃತಿ, ನಮ್ಮ ದೇಶದಲ್ಲಿ ಒಂದೇ ಅಂದರೆ ಮಾತ್ರ ಅನ್ನುವಂಥದ್ದು ನಿಮ್ಮನ್ನ ಹಿಡ್ಕೊಂಡು ನಮಗೆಲ್ಲ ಹೇಳ್ತಾರೆ। ಬಟ್ ಅವ್ರು ಯಾವ ಸಂದರ್ಭದಲ್ಲಿ ಅದನ್ನು ಯಾವ ಕಾರಣಕ್ಕೆ ಮಾತನಾಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ। ನಾನು ಕೂಡ ಹೊರಗಡೆ
ಟೂರ್ ಮೇಲೆ ಇದ್ದೀನಿ. ಬಟ್ ಇನ್ನೊಂದು ತಾವೇನು ಹೇಳಿದ್ರಿ, ಯಾವುದೋ ಜಿಂದಾಬಾದ್ ಅಂತ, ಅದನ್ನ ಆ ಹೆಸರನ್ನ ಹೇಳಲಿಕ್ಕೂ ಕೂಡ ನಮ್ಮ ಮೈಯೆಲ್ಲ ಉರಿಯುತ್ತೆ. ಯಾಕಂದರೆ ಅದು ನಮ್ಮ ವೈರಿ ರಾಷ್ಟ್ರ. ಅದ್ರ ಬಗ್ಗೆ ನಮಗೆ ನಿರ್ದಾಕ್ಷಿಣ್ಯವಾಗಿ ಅದು ಯಾರೇ ಆ ರೀತಿ ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಅವನ ಮೇಲೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಾನು ಕೂಡ ಸಿದ್ದಿರವಿಯವರ ಮೇಲೆ FIR ಆದ್ರೂ ಕೂಡ ಒಂದು ಇಶ್ಯೂ ಇರ್ತದೆ. ಈಗ ಆರೋಗ್ಯವರು ಇದು ಮಾತಾಡ್ತಾ ಇದ್ದಾರೆ, ಅವರು ದ್ವೇಷಪೂರಿತ ಭಾಷಣ ಮಾಡಿದ್ರೆ ಅದನ್ನು ಅಸೆಂಬ್ಲಿನಲ್ಲಿ ನಾವು ಶಾಸನವನ್ನು ತೆಗೆದುಕೊಂಡು ಬಂದಿದ್ದೀವಿ. ಅದು ಯಾರೇ ಆಗಲಿ, ಅದು BJPಯವರು ಕಾಂಗ್ರೆಸ್ನವರು, ನಾಳೆ ಕಾಂಗ್ರೆಸ್ನವರು ಮಾತಾಡಿದ್ರೆ ನಮಗೂ ಬರುತ್ತಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಯಾರಿಗೂ ಸ್ಪೆಸಿಫಿಕ್ ಆಗಿ ಯಾರಿಗೂ ಮಾಡಲಿಲ್ಲ. ನೀವು ಸಮಾಜದಲ್ಲಿ ನೀವು ಶಾಂತಿಯನ್ನ ಕದಡುವಂತ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ FIR ಆಗುತ್ತೆ. ನಾಳೆ ನಾ ಕೆಲಸ ಮಾಡಿದ್ರೆ ನನ್ನ ಮೇಲೆ FIR ಆಗುತ್ತೆ. ಅಲ್ಲ ರೀ, ಇದರ ಬಗ್ಗೆ ಮುಖ್ಯಮಂತ್ರಿಗಳು ಬಹಳಷ್ಟು ಸಾರಿ ಮಾಧ್ಯಮದ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಅದರ ನಂತರ ನಾನು ಲಾಸ್ಟ್ ಟೈಮ್ ಸ್ವಾತಂತ್ರ್ಯ ದಿನಾಚರಣೆ ಅನುಭವ ಬಂದಾಗ ಇವತ್ತು ನಾನು ಅದೇ ಸ್ಥಳ, ಧರ್ಮಸ್ಥಳ ನಮ್ಮೆಲ್ಲರ ಒಂದು ಆರಾಧ್ಯ ಸ್ಥಳ. ನಾವು ಮಾಡುವಂಥ ಬಹಳಷ್ಟು ಭಕ್ತಿಯಿಂದ ನಡ್ಕೊಳ್ಳುವಂಥ ಒಂದು ಸ್ಥಳ ಅದು. ಇದ್ರ ಬಗ್ಗೆ ಏನೆಲ್ಲ ಕೇಳಿರ್ತಾಗಿದೆ ಹೊರಗಡೆ ಬರುತ್ತೆ ಸ್ವಲ್ಪ ಕಾಯಿಲೆ ಎಲ್ಲ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಏನು ಮಾಡ್ತಾ ಇದೆ ಅಂತ ಸಾರ್ವಜನಿಕವಾಗಿ ಹೇಳಿಕೆ ಮಾಡಿದೆ. ಖಂಡಿತವಾಗಿ ಸತ್ಯಕ್ಕೆ ತಮಗೆ सत्यासत्यतेला बदल. थोडा संयम ठेवा. SIT आपले काम करत आहे. काही गोष्टी सार्वजनिकरित्या सांगता येत नाहीत. थोडे दिवस थांबा, सगळे सत्य बाहेर येईल असे मंत्री लक्ष्मी हेपाळकर यांनी स्पष्ट केले. राजशेखर हिरेमठ, KMM मराठी, बेळगाव.